ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿ ನೋಡ್ರಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇದೇನು ಹಿಂಗೆ ಬಾಕ್ಸ್ ಇಟ್ಕೊಂಡು ಕೂತಾಳ ಅಂತ ಅಂದ್ಕೊಂಡಿರೇನ್ರಿ. ಬರ್ರಿ ಇವತ್ತು ನನ್ನ ಹತ್ರ ಇರೋ ಬಳೆಗಳನ್ನ ತೋರಿಸ್ತೀನಿ. ಇದು ಒಂಥರ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತ ಹೇಳ್ಬೋದು. ವ್ಲಾಗ್ ನನ್ನ ಹತ್ರ ಏನು ಭಾಳ ಬಳೆಗಳಿಲ್ಲ, ಇದ್ದಷ್ಟು ತೋರಿಸ್ತೀನಿ ನೋಡ್ರಿ. ಆಮೇಲೆ ನಾನು ಹೆಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿನಿ ಅನ್ನೋದು ಕೂಡ ನೋಡ್ಬೋದು ನೀವು. ಸೊ ಜಾಸ್ತಿ ಬಳೆ ಏನಿಲ್ಲ ನನ್ನ ಹತ್ರ, ಇದ್ದಷ್ಟೇ ತೋರಿಸೋದಂತ ತೋರಿಸ್ಬೇಕಂತ ಹೇಳಿ ಅನ್ಕೊಂಡಿನಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಬರ್ರಿ ನೋಡೋಣ ಅಂತ ನೋಡ್ರಿ. ಒಂದೊಂದಾಗಿ ತೋರಿಸ್ತೀನಿ ಅಂತ. ಇವು ಬಾಕ್ಸ್ಗಳು ಬ್ಯಾಂಗಲ್ಸ್ ಜೊತೆ ಬಂದಿರೋಂಥ ಇದು ಏನಂತ ಬಾಕ್ಸ್ಗಳು ಇವು. ಸೊ ನೋಡ್ಬೋದು, ಇದ್ರೊಳಗೆ ಬಳೆಗಳ 2 ಥರ ಬಳೆ ಹಾಕಿದ್ದೀನಿ ನೋಡ್ರಿ. ಸೊ ಇವು ನಾನು 150 ಏನೋ 2 ಸೆಟ್ ಬರ್ತಿದ್ವು. ಇಂಥವು 8 ಬ್ಯಾಂಗಲ್ಸ್ ಇದ್ದು ಫ್ರೆಂಡ್ಸ್. ಇವು ಕಾಣಿಸ್ತಿಲ್ಲ, ನೋಡ್ಬೋದು ನೀವು. ಈ ರೀತಿ ಇದಾವೆ 8 ಬ್ಯಾಂಗಲ್ಸ್ ಇದ್ದು. ಅವೆಲ್ಲ ಹಾಕೊಂಡು ಎಲ್ಲ ಬ್ರೇಕ್ ಆಗಿ ಅಂದರೆ ಮುರಿದು ಹೋಗ್ಬಿಟ್ಟಾವ. ಸೊ ಈಗ 4 ಉಳಿದಾವೆ ನೋಡ್ರಿ. ಈ ಬಾಕ್ಸ್ನಾಗೆ ಬಂದಿದ್ದು ಅವು ಇಟ್ಕೊಂಡಿನಿ, ಚಂದ ಅನಿಸ್ತಾವ. ನಂತರ ಇವು 2 ನಮ್ಮ ಅತ್ತೆ ಮಗಳ ಮದುವೆ ಒಳಗೆ ಗ್ರೀನ್ಸ್, ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಹಸಿರು ಬಳೆ ಹಾಕೋತೀವಲ್ಲ. ಸೊ ಹಸಿರು ಬಳೆ ಒಳಗೆ ಹಾಕೊಳಕಂತೇಳಿ ತೊಗೊಂಡಿದ್ದೀವಿ. ಸೊ ಸೆಂಟ್ರ್ ಒಳಗೆ ನೋಡ್ತಿರ್ಬೋದು, ಈ ರೀತಿ ಇದಾವೆ, ಚಂದ ಇದಾವೆ. 150ಗೆ 2 ಬ್ಯಾಂಗಲ್ಸ್ ಒಂದು. ಅವ್ರು ಬಳೆ ಹಾಕಕ್ಕೆ ಬಂದಿರ್ತಾರಲ್ಲ, ಅವ್ರು ತೊಗೊಂಡು ಬಂದಿರ್ತಾರೆ. ಅವ್ರ ಹತ್ರನೇ ಇತ್ತು, ಚಂದ ಅನಿಸ್ತಾವಂತೆ ತೊಗೊಂಡಿವಿ. ಭಾಳ ತೊಗೊಂಡಿವಿ ನಾವು ಇಂಥ ಬ್ಯಾಂಗಲ್ಸ್. ನೋಡ್ತಿರ್ಬೋದು, ಜೂಮ್ ಆಗತ್ತಿಲ್ಲ ಅನಿಸ್ತೈತಿ. ಇದು ನೋಡ್ರಿ, ಗ್ರೀನ್ ಮರುನ್ ಸ್ಟೋನ್ ಬಂದಾವ. ಆಮೇಲೆ ಇಲ್ಲಿ ಲಕ್ಷ್ಮಿ ಇದೆ. ಇವು 2 ಬಂದಾವ. 150ಗೆ 2 ಕೊಟ್ಟಿದ್ರು. ನಾವು ಒಟ್ಟರು ಮನೆಯೊಳಗೆ ಇದ್ದವರೆಲ್ಲ ತೊಗೊಂಡಿವಿ ನೋಡ್ರಿ. ಸೊ ನೋಡ್ಬೋದು. ನಂತರ ಇದು ಅದು ಕೂಡ ತೊಗೊಂಡೆ ಅಂತ ಹೇಳಿದಲ್ಲ, 2 ಬಾಕ್ಸ್ 150ಗೆ 2 ಏನೋ ಮಾರ್ಕೆಟ್ನಾಗ ಬಂದು ಮಾರ್ತಿರ್ತಾರೆ. ಸೊ ಅವಾಗ ತಂದು ಚಲೋ ಇದಾವೆ. ಇವು ಹಿಂದೆ ಮುಂದೆ ಹಾಕೊಂಡು ಗ್ರೀನ್ ಬ್ಯಾಂಗಲ್ಸ್, ಒಳಗೆ ಶಂಟ್ರನ ಬ್ಯಾಂಗಲ್ಸ್ನೂ ಹಾಕೋಬೋದು, ಅಥವಾ ಹಿಂಗೆ 2ನೇ ಹಾಕೋಬೋದು. ಈ ರೀತಿ ಇದಾವೆ ನೋಡ್ರಿ. ಇದೂ 8 ಬಂದಿದ್ದು, 2 ಹೋಗವ ಯೂಸ್ ಮಾಡಿದ್ವಿ, ಮುರಿದು ಹೋಗವು. ಇವು ಮುರಿತಾವೆ ಫ್ರೆಂಡ್ಸ್, ಒಡೆಯಂಗಿಲ್ಲ, ಇವು ಮುರಿತಾವೆ. ಸೊ ನೋಡ್ಬೋದು, ಈ ರೀತಿ ಇದಾವೆ. ನಂತರ ಇವು ಅವಾಗ ಫುಲ್ ಟ್ರೆಂಡ್ ಒಳಗಿದ್ದು. ನನ್ನ ಹತ್ರ ಇರೋ ಬ್ಯಾಂಗಲ್ಸ್ ಅಂದ್ರೆ ಒಂದು 8-9 ವರ್ಷದ ನಂತರ ಬ್ಯಾಂಗಲ್ಸ್ ಇದಾವೆ ನನ್ನ ಹತ್ರ ಇರೋದೆಲ್ಲ. ಇವು ನೋಡ್ರಿ, ಸದ್ಯಕ್ಕೆ ಇಷ್ಟು ಉಳಿದಾವೆ ನನ್ನ ಹತ್ರ. ಇವು 4 ಇದ್ದು. ಎಲ್ಲ ಬ್ಯಾಂಗಲ್ಸ್ ಒಳಗೆ ಮ್ಯಾಚಿಂಗ್ ಹಾಕೋಬೇಕಂತೇಳಿ ತಗೊಂಡಿದ್ದೆ. ಇವು 3 ಉಳಿದಾವೆ. ಆಮೇಲೆ ಅದೇ ಇದ್ರಾಗ ಇವು ಸ್ಟೋನ್ ಇದಾವೆ, ಇವು 3 ಇದಾವೆ. ಇವು 3 ಉಳಿದಾವೆ. ಆಮೇಲೆ ಹಿಂಗೆ ಮುಂದೆ ಹಾಕೋಬೇಕಂತೇಳಿ ಬಂದದ್ದು ಇವು 2 ಉಳಿದಾವೆ ನನ್ನ ಹತ್ರ. ಸೊ ಎಲ್ಲಿ ಬಿದ್ದು ಹೋಗೋ ಗೊತ್ತಿಲ್ಲ, ಚಂದ ಇದಾವೆ. ಆಮೇಲೆ ಇದು ನೋಡಿರಿ, ಇವು ನೋಡ್ರಿ, ಇದು ನಮ್ಮ ತಂಗಿ ಮದುವೆ ಒಳಗೆ ತೊಗೊಂಡಿದ್ವಿ. ಇವು 4 6 ಬಂದಿದ್ದು. ಅವೆಲ್ಲ ಎಲ್ಲೆಲ್ಲಿ ಬಿದ್ದು ಹೋಗೋ ಏನೋ. ಇವು 2 ಮಾತ್ರ ಉಳಿದಾವೆ, ಚಲೋ ಇದಾವೆ ಇವು 2 ಕೂಡ. ಸೊ ಇನ್ನೂ ಹಾಕೋಬೋದು ಅಂತೇಳಿ ಇಟ್ಕೊಂಡಿದ್ದೆ. ಆಮೇಲೆ ಇದು ಒಂದು ಬ್ರಾಸ್ಲೆಟ್ ಸ್ಟೋನ್ ಐತೆ ನೋಡ್ರಿ, ನೋಡ್ತಿರ್ಬೋದು, ಸ್ಟೋನ್ ಬ್ರಾಸ್ಲೆಟ್. ಸೊ ವಿಡಿಯೋ ನಾನು ಒಂದು ಸೈಡ್ ಇಟ್ಟು ಮಾಡಾಕ್ತೀನಿ. ನಾನು ಹೆಂಗೆ ಕಾಣಾಗತ್ತೋ ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಇದು 2 ಬ್ಯಾಂಗಲ್ಸ್ ಇದಾವೆ ರೀ. ಇದಕ್ಕೆ ಎಷ್ಟು ಕೊಟ್ಟು ನನಗೆ ಅಮೌಂಟ್ ಗೊತ್ತಿಲ್ಲ, ಭಾಳ ದಿನ ಆಯಿತು. ಸೊ ನೋಡ್ತಿರ್ಬೋದು, ಈ ರೀತಿ ಇದಾವೆ ಬ್ಯಾಂಗಲ್ಸ್. ಕಾಣ್ತಿರ್ಬೋದು, ಗ್ರೀನ್ ಆ್ಯಂಡ್ ರೆಡ್ ಈ ಥರ ಹವಳ ಥರ ಇದಾವೆ. 3 ಇದಾವೆ. 2 ಬಂದಾವೆ ಫ್ರೆಂಡ್ಸ್. ಏನು 4 ಬಂದಿಲ್ಲ, ಏನಿಲ್ಲ. ಬಟ್ ಸ್ವಲ್ಪ ಕಲರ್ ಶೇಡ್ ಆಗ್ಯಾವ. ಬಟ್ ಇನ್ನೂ ಚೆನ್ನಾಗಿದಾವೆ ಅಂತೇಳಿ ಇಟ್ಟಿನಿ. ಒಗ್ಯಕ್ಕೆ ಮನಸ್ಸು ಬರಲಿಲ್ಲ. ಸೊ ಇಟ್ಟಿನಿ, ತೆಗೆದು ಬರೀನೂ ಒಗಿಬಾರ್ದಲ್ಲ, ಬೇರೆದವ್ರಿಗೆ ಕೊಡೋಕ್ಕೂ ಹೋಗ್ಬಾರ್ದು ಅಂತ. ಸೊ ನೋಡ್ಬೇಕು, ಕಮೆಂಟ್ ಮೂಲಕ ಹೇಳಿ ಕೊಡ್ಬೋದಾ ಅಂತ ಬೇರೆದವ್ರಿಗೆ ಅಂತೇಳಿ ಇಟ್ಟು ನಾವು ಹಾಗೇನ. ಆಮೇಲೆ ಇವು 100 ರೂಪೀಸ್ಗೆ 2 ತೊಗೊಂಡಿನಿ. ಸೊ ಇಲ್ಲೇ ಮನೆ ಹತ್ರನೇ ಒಬ್ಬರು ಅಂಗಡಿ ಇಟ್ಟಿದ್ರು, ಮನೆಯೊಳಗೆ ಅಲ್ಲಿ ತೊಗೊಂಡಿನಿ. 100 ರೂಪೀಸ್ಗೆ 2 ಕೊಟ್ಟಾರ. 2 ಬಂದಾವೆ ಇವು. ಸ್ವಲ್ಪ ಕಲರ್ನೂ ಶೇಡ್ ಆಗ್ಯಾವ, ಅಷ್ಟೇನು ಸರಿ ಬರಲಿಲ್ಲ. ಇವು ನೋಡೋಕೆ ಎಷ್ಟು ಭಾಳ ಚಂದ ಇದಾವೆ. ಬಟ್ ಭಾಳ ದಿನ ಏನೋ ಕಲರ್ ಎಲ್ಲ ಶೇಡ್ ಆಗ್ಬಿಟ್ಟವು, ನೋಡ್ಬೋದು. ಸೊ ಇದನ್ನು ನೋಡೋಕೆ ಚಂದ ಕಾಣಕತ್ತವು. ಮನ್ಯಾಗಾದ್ರೂ ಹಾಕೋಬೋದು ಅಂತೇಳಿ ಇಟ್ಟಿನಿ. ಬಟ್ ಒಗ್ದಿಲ್ಲ, ತೆಗೆದಿರಲಿಲ್ಲ, ಹಂಗೆ ಇಟ್ಟಿನಿ ನೋಡ್ರಿ. ಆಮೇಲೆ ನೋಡ್ಬೋದು, ಇವು ನಮ್ಮ ಅತ್ತೆ ಮಗ ಮದುವೆ ಅಂತ ಹೇಳಿದ್ನಲ್ಲ, ಅವು 2 ಬ್ಯಾಂಗಲ್ಸ್ ಏನು ತೊಗೊಂಡಿದ್ದೆಲ್ಲ ಲಕ್ಷ್ಮಿ ಥರ ಇರೋ ಬ್ಯಾಂಗಲ್ಸ್, ಅವ್ರದ್ದು ಹಿಂದೆ ಹಾಕೊಳಕ್ಕೆ ತೊಗೊಂಡಿದ್ದು. ಇವು 4 ಇದಾವೆ ನೋಡ್ರಿ. ಇದು ಎಷ್ಟು ಕೊಟ್ಟೆ? 100 ಕೊಟ್ಟಿವೋ 150 ಕೊಟ್ಟೆ ಗೊತ್ತಿಲ್ಲ. ಬಟ್ ಇವು ತೊಗೊಂಡೆ ನೋಡ್ರಿ. ಎಲ್ಲರೂ ಸೇಮ್ ಹಾಕೊಂಡಿದ್ವಿ ಬ್ಯಾಂಗಲ್ಸ್. ಈ ರೀತಿ ಇದಾವೆ, ಚಲೋನು ಇದಾವೆ. ಕಲರ್ನು ಏನೂ ಇದು ಆಗಿಲ್ಲ, ಬಟ್ ಚಲೋ ಇದಾವೆ ಬ್ಯಾಂಗಲ್ಸ್. ಹಾಗೇನೆ ಸಿಂಗಲ್ನೂ ಹಾಕೋಬೋದು, ಡಬಲ್ನೂ ಹಾಕ್ಬೋದು, ಅಥವಾ ಹಿಂದಿಂದ ಗ್ರೀನ್ ಬ್ಯಾಂಗಲ್ಸ್ ಅಥವಾ ಪ್ಲೇನ್ ಬ್ಯಾಂಗಲ್ಸ್ ಹಾಕೊಂಡ್ರು ಹಾಕೋಬೋದು. ಚಂದ ಅನಿಸ್ತಾವೆ. ಮತ್ತು ಈ ಬ್ಯಾಂಗಲ್ಸ್ ಜೊತೆ ಬಂದು ಬ್ಯಾಂಗಲ್ಸ್ಗಳನ್ನ ಹಾಗೆ ಬಾಕ್ಸ್ಗಳನ್ನ ನಾವು ಹಾಗೆ ಇಟ್ಟಿನಿ ನೋಡ್ರಿ. ಆಮೇಲೆ ಇದು ನಮ್ಮ ಬ್ರದರ್ ಆಗಬೇಕು, ಅವ್ರ ಮದುವೆ ಒಳಗೆ ಹಿಂದೆ ಗ್ರೀನ್ ಬ್ಯಾಂಗಲ್ಸ್ ಒಳಗೆ ಹಿಂದೆ ಮುಂದೆ ಹಾಕೊಂಡಿದ್ದೆ. ಸೊ ಇದು ಅದೇ ಹೇಳಿದ್ನಲ್ಲ, ಉತ್ತರ ಕನ್ನಡ ಸೈಡ್ ಮದುವೆಗೆ ಅಂತೇಳಿ ಬ್ಯಾಂಗಲ್ಸ್ ಗ್ರೀನ್ ಬ್ಯಾಂಗಲ್ಸ್ ಹಾಕೋತೀವಲ್ಲ, ಅದು ಹಿಂದೆ ಮುಂದೆ ಹಾಕಿ ತೊಗೊಂಡಿದ್ವಿ. ಇವು ಎಲ್ಲ ಅವರು ಬ್ಯಾಂಗಲ್ಸ್ ಹಾಕೋರ ಹತ್ರನೇ ಇರ್ತಾವೆ ಫ್ರೆಂಡ್ಸ್, ಅವ್ರ ಹತ್ರನೇ ನೋಡಿ ತೊಗೊಂಡಿದ್ದು. ಇವು ಕೂಡ 4 ಇದಾವೆ ನೋಡ್ರಿ. ಇನ್ನೊಂದು ಸ್ಟೋನ್ ಹೋಗವ ಅಂತ ನಮಗೆ, ಬಟ್ ಚಲೋ ಇದಾವೆ, ಇನ್ನು ಹಾಕೊಳಂಗಿದಾವೆ. ಇದು
ಇದು 4 years ಆಯಿತು ನಾನು ತೊಗೊಂಡು ಬ್ಯಾಂಗಲ್ಸ್. ಇದು ಏನಪ್ಪ ಅಂತಂದ್ರೆ ಇದು ವೈಟ್ ಬ್ಯಾಂಗಲ್ಸ್, ಇದು ಪಿಂಕ್ ಕಲರ್ ಬ್ಯಾಂಗಲ್ಸ್. ಆ್ಯಕ್ಚುಲಿ ಇದು ಏನಂತಂದ್ರೆ ಪಿಂಕ್ ಸಾರಿ ಅಂತೇಳಿ ಇತ್ತು. ನಮ್ಮ ಮನೆಯವ್ರ ಅಣ್ಣನ ಮ್ಯಾರೇಜ್ಗೆ ಪಿಂಕ್ ಸಾರಿ ತೊಗೊಂಡಿದ್ರು ಅವರು, ನಮ್ಮ ಅತ್ತೆಯದು. ಅದಕ್ಕೆ ಮ್ಯಾಚ್ ಆಗ್ತದೆ ಅಂತೇಳಿ ಇರಲಿ ಅಂತೇಳಿ ತೊಗೊಂಡಿದ್ದೆ. ಗ್ರೀನ್ಸ್ ಬ್ಯಾಂಗಲ್ಸ್ ಒಳಗೆ ಹಾಕೊಳಕ್ಕಂತೇಳಿ ಚೆನ್ನಾಗಿದಾವೆ. ಈಗ ಎಷ್ಟು 100 ರೂಪೀಸ್ ಏನೋ ಕೊಟ್ಟಿನಿ ಅನಿಸ್ತದೆ. ಚೆನ್ನಾಗಿದಾವೆ 4 ಕಿಲೋ ಬ್ಯಾಂಗಲ್ಸ್. ಇಲ್ಲೇ ಲೋಕಲ್ ಶಾಪ್ನಾಗ ತೊಗೊಂಡಿದ್ದೆ ಫ್ರೆಂಡ್ಸ್ ಅವರು. ಇದಕ್ಕೇನಿಲ್ಲ ಅಂದ್ರೆ ಮಿನಿಮಮ್ ಒಂದು 8 ವರ್ಷ ಆಗಿರ್ಬೋದು ಈ ಬ್ಯಾಂಗಲ್ಸ್ಗೆ. ಸೊ ನಮ್ಮ ಸಂಕ್ರಾಂತಿ ಜಾತ್ರೆ ಬರ್ತೈತಿ, ಸೊ ಅಲ್ಲಿ ತೊಗೊಂಡಿದ್ದೆ ನೋಡಿರಿ. ಇವು 50 ರೂಪೀಸ್ ಏನೋ 100 ರೂಪೀಸ್ ಕೊಟ್ಟಿನಿ ಅಷ್ಟೇ, ನೆನಪಿಲ್ಲ, ಭಾಳ ವರ್ಷ ಆಯಿತು. ಬಟ್ ಇನ್ನೂ ಅವ್ರಿಗೆ ಕಲರ್ ಏನೂ ಆಗಿಲ್ಲ, ಏನಿಲ್ಲ. ಇಷ್ಟು ಚಂದ ಬಂದದಲ್ಲ, ಹಾಕೊಂಡು ಹೋದ್ರೆ ಇನ್ನೂ ಎಷ್ಟು ಲುಕ್ ಅನಿಸ್ತೈತಿ. ಎರಡೇ ಬಂದವು ಫ್ರೆಂಡ್ಸ್, ಇದಕ್ಕೆ ಎರಡೇ ಭಾರಿ ಮಸ್ತ್ ಇದಾವೆ. ಆಮೇಲೆ ಇವು ಪಾಟ್ಲಿ ಬಿಲ್ವರ್, ಪಾಟ್ಲಿನ ಬಿಲ್ವರ್ ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸ್ರಿ. ಇದು ನಮ್ಮ ಉತ್ತರ ಕನ್ನಡ ಸೈಡ್ ಜಾಸ್ತಿ ಹಾಕೋತೀವಿ. ಸಿಂಗಲ್ನೂ ಹಾಕೋಬೋದು, ಈಗ ಕಲರ್ ಹೋಗಲ್ಲ ಜಲ್ದಿ, ಗ್ಯಾರಂಟಿ ಇದಾವೆ. ಆಮೇಲೆ ಇಲ್ಲ ಅಂತಂದ್ರೆ ಬೇರೆ ಬ್ಯಾಂಗಲ್ಸ್ ಜೊತೆ ಮ್ಯಾಚ್ ಮಾಡಿನೂ ಹಾಕೋಬೋದು. ಲುಕ್ ಮಸ್ತ್ ಗೋಲ್ಡ್, ಸೇಮ್ ಗೋಲ್ಡ್ ಥರ ನೆನೆಸೋ. ಒಂದು ಸ್ವಲ್ಪ ನೋಡಿರಿ, ನಾನು ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ, ಇಷ್ಟು ಶೈನಿಂಗ್ ಅದ, ಗೋಲ್ಡ್ ಥರ ನೆನೆಸೋ ನೋಡಿರಿ. ಈ ಕಡೆ ನಮ್ಮ ಸೈಡ್ ಜಾಸ್ತಿ ಹಾಕೊಳ್ಳೋದು ಇಂಥವೆಲ್ಲ. ಸೊ ಇವು 4 ಇದಾವೆ. ನಂತರ ಇದು ಅವಾಗ ಟ್ರೆಂಡ್ ಇದಾವೆ ಅಂತ ಹೇಳಿದ್ನಲ್ಲ, ಅವಾಗ ತೊಗೊಂಡಿದ್ದು ಬ್ಯಾಂಗಲ್ಸ್. ಒಂದು 8 or 9 years ಆಯಿತು. ಚಲೋ ಬಂದಾವೆ ಫ್ರೆಂಡ್ಸ್. ಈ ರೀತಿನೂ ಹಾಕೋಬೋದು. ಆಮೇಲೆ ಇಲ್ಲ ಅಂತಂದ್ರೆ ಗ್ರೀನ್ಸ್ ಬ್ಯಾಂಗಲ್ಸ್ ಜೊತೆನೂ ಹಾಕೋಬೋದು. ಚಲೋ ಇದಾವೆ ಬ್ಯಾಂಗಲ್ಸ್. ಸೆಟ್ ಮಾಡಿದ್ದೀನಿ, ಹೆಂಗೆ ಬೇಕು ಹಂಗೆ ಹಾಕೋಬೋದು. ಕಲರ್ ಕೂಡ ಏನೂ ಆಗಿಲ್ಲ, ನೋಡ್ಬೋದು. ಇದು ನಮ್ಮ ಮನೆ ಮುಂದೆನೇ ಬಂದಿದ್ದು ಈ ಬ್ಯಾಂಗಲ್ಸ್. ಸೊ ತೊಗೊಂಡಿದ್ವಿ ನಾವು ಎಲ್ಲರೂ, ಒಂದು ಭಾಳ ಜನ ತೊಗೊಂಡಿದ್ವಿ ಮನೆ ಹತ್ರ. ಸೊ ನೋಡ್ಬೋದು ಈ ರೀತಿ ಇದಾವೆ. ಸ್ವಲ್ಪ ಸೀರೆಗೆ ಅದು ಹಾಕೊಂಡಾಗ ಸ್ವಲ್ಪ ಸಿಗ್ತದೆ, ಬಟ್ ನೋಡಿ ಹಾಕೋಬೇಕು ಅಷ್ಟೇ. ಚಲೋ ಇದಾವೆ. ಇನ್ನೂ ಏನು ಕಲರ್ ಕೂಡ ಏನೂ ಆಗಿಲ್ಲ ನೋಡಿ. ಎಷ್ಟು 100 ರೂಪೀಸ್ ಏನೋ ಕೊಟ್ಟಿವಿ ಅನಿಸ್ತದೆ, ನೆನಪಿಲ್ಲ, ಭಾಳ ದಿನ ತೊಗೊಂಡು. ಸೊ ನೋಡ್ಬೋದು. ನಂತರ ಇದು ಕೂಡ ನಮ್ಮ ಭಾವನ ಮದುವೆ ಒಳಗೆ ಹಾಕೋಬೇಕಂತ 2 ಸೆಟ್ ತೊಗೊಂಡಿದ್ದೆ ನಾನು. ಸೊ ಅದ್ರೊಳಗೆ ಇದು ಒಂದು, ಅದು ಪಿಂಕ್ ಕಲರ್ ಒಂದು, ಇದು ಒಂದು, 2 ಸೆಟ್ ತೊಗೊಂಡಿದ್ದೆ. ಇದು 100 ರೂಪೀಸ್ ಅಷ್ಟೇ ಕೊಟ್ಟಿದ್ದು. ಸೊ ಚೆನ್ನಾಗಿರೋ ಇವನು ಹಾಕೋಬೋದು ಅಂತೇಳಿ ತಂಗಿ ಇರ್ತೀನಿ. ಏನು ಕಲರ್ ಅದು ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಇದು ಮಿತ್ರಾ ಒಳಗೆ ಆನ್ಲೈನ್ ತರಿಸಿದೆ. ಇದು ಮಿಂತ್ರಾ ಶಾಪಿಂಗ್ದಾಗ ಚಂದ ಅನಿಸಿತು. ಇಷ್ಟು ಅಮೌಂಟ್ 300 ಏನೋ ಕೊಟ್ಟಿನಿ, 300 ಸಮಥಿಂಗ್, 300 ಮೇಲೆನೇ ಇರ್ಬೋದು ಇದು. ಸೊ ಕೊಟ್ಟಿನಿ. ನೋಡ್ಬೋದು ಈ ರೀತಿ ಇದಾವೆ ಸ್ಟೋನ್, ಬಟ್ ಮಸ್ತ್ ಇದಾವೆ. ಇವು ಹೊರಗಿಟ್ಟ ಕಪ್ಪಾಗ್ತಾವೆ ಅಂತೇಳಿ ನಾನು ಹಿಂಗೆ ಕವರ್, ಇದು ಸ್ವಲ್ಪ ಏರೋದು ಹೋದ್ರೆ ಇದಾಗ್ತಾವೆ ಅಂತೇಳಿ ನಾನು ಹಾಗೆ ತೆಗೆದೇ ಇಲ್ಲ. ಮಸ್ತ್ ಇದಾವೆ ನೋಡಿರಿ, ನೋಡ್ಬೋದು ಸ್ಟೋನು ಎಷ್ಟು ಚಂದ ಇದಾವೆ. ಅಮೌಂಟ್ ಕೊಟ್ಟೋದಕ್ಕೆ ಮಸ್ತ್ ಅಂತ ಪಾರ್ಟಿಗೆ ಸಾರಿ ಆಗಲಿ ಅಥವಾ ಡ್ರೆಸ್ ಆಗಲಿ ಹಾಕೊಂಡು ಹೋಗೋದು. ಯೂಸ್ ಮಾಡಿ ನಾನು ಡ್ರೆಸ್ ಮಾಡೋದೆಲ್ಲ ಮಸ್ತ್ ಅಂತಾವೆ. ಸೊ ಇದೇ ಬಾಕ್ಸ್ ಹಂಗೆ ಬಂದಿತ್ತು, ಹಂಗೆ ಅಂತಾನೆ ಇರ್ತೀನಿ ನೋಡಿ. ಇದು ಕಂಪ್ನಿ, ಅವ್ರದ್ದು ಕಂಪ್ನಿ ಸರ ಮಸ್ತ್ ಇದಾವೆ. ಅವ್ರು ಇನ್ಸ್ಟಾಗ್ರಾಮ್ದು ಹಾಕಿದ್ದಾರೆ, ನೋಡ್ಬೋದು ನೀವು. ನಂತರ ಬ್ಯಾಂಗಲ್ಸ್ ಬಾಕ್ಸ್ ಏನಪ್ಪ ಅಂತಂದ್ರೆ ನಾನು ಮೀಶೋ ಒಳಗೆ ತರಿಸಿಂತ ಅಮೌಂಟ್ ನೋಡ್ಬೇಕು ಎಷ್ಟು ಕೊಟ್ಟಿನಿ ನೆನಪಿಲ್ಲ. 2 ಬಾಕ್ಸ್ ಬಂದಿವೆ. ಬ್ಯಾಂಗಲ್ಸ್ ಅದು ಹಾಕಿಡಕ್ಕೆ ಮಸ್ತ್ ಇವು, ಏನು ಡಸ್ಟ್ ಅದು ಹೋಗಂಗಿಲ್ಲ ಏನಿಲ್ಲ. ಸೊ ಬೆಸ್ಟ್ ನೋಡೋರು ನೋಡಿ ತೊಗೋಬೋದು. ವರ್ತ್ ಅಮೌಂಟ್ ಜಾಸ್ತಿ ಇಲ್ಲ, 2 ಬಂದಿರ್ತಾವೆ. ಮಸ್ತ್ ಇದಾವೆ ನೋಡ್ರಿ, ನೋಡ್ತಿರ್ಬೋದು. ಈ ರೀತಿ ಅದಾವೆ. ನಾನು ಸಜೆಸ್ಟ್ ಮಾಡಿದ್ರೆ ಈ ರೀತಿ ತೊಗೋಬೇಕು. ಒಂದೇ ಕಡೆ ಇರ್ತಾವೆ, ಡಸ್ಟ್ ಹೋಗಂಗಿಲ್ಲ, ಕ್ಲೀನ್ ಇರ್ತಾವೆ ಬ್ಯಾಂಗಲ್ಸ್ ಎಲ್ಲ. ಇದು ನೋಡ್ಬೋದು, ಈ ರೀತಿ ಇದು ಬಂದವು ನೋಡ್ರಿ. ಹಾಕಿ ಹಿಂಗೆ ಹಾಕ್ಬೋದು ಅಂತೇಳಿ. ಸೊ ನಾನು ತೋರಿಸ್ತೀನಿ ಬ್ಯಾಂಗಲ್ಸ್. ಇವು ಇಲ್ಲೇ ಮನೆ ಹತ್ರ ಜೆಲ್ಲಿ ಬ್ಯಾಂಗಲ್ಸ್ ಥರ ಐತ್ರಿ. ಪ್ಲೇನ್ ಶೈನಿಂಗ್ ಚಂದ ಇದಾವೆ. ಕಲರ್ನು ಮಾತ್ರ ನನಗೆ ಒಂದು ಸೀರೆ ಐತಿ, ಸೀರೆ ಮ್ಯಾಚ್ ಆಗ್ತು ಅಂತ ತೊಗೊಂಡಿನಿ. 1 ಡಜನ್ ತೊಗೊಂಡಿನಿ. ಸೊ ನೋಡ್ತಿರ್ಬೋದು ಇಷ್ಟು ಚಂದ ಅದಾವೆ. ಕಲರ್ ಎಷ್ಟು 50 ರೂಪೀಸ್ ಏನೋ ಕೊಟ್ಟಿನಿ ಅಷ್ಟೇ ಫ್ರೆಂಡ್ಸ್. ನಾನು ಅದಕ್ಕೆ ಜಾಸ್ತಿ ಅಮೌಂಟ್ ಏನಾಗಿಲ್ಲ. ಇವು ನಾವು ಗ್ರೀನ್ ಬ್ಯಾಂಗಲ್ಸ್ಗೆ ನಾನು ಮನೆಯೊಳಗೆ ಥ್ರೆಡ್ ಬ್ಯಾಂಗಲ್ಸ್ ಮಾಡ್ಕೊಂಡೆ ನೋಡಿರಿ. ಈ ರೀತಿ ಪಿಂಕ್ ಇವೆಲ್ಲ ಸ್ಟೋನ್ ಹಚ್ಕೊಂಡು. ಆಮೇಲೆ ಇದು ನೋಡ್ರಿ, ಇದು ಕೂಡ ನಾನೇ ಮನೆಯೊಳಗೆ ಮಾಡ್ಕೊಂಡಿನಿ. ಥ್ರೆಡ್ ಬ್ಯಾಂಗಲ್ಸ್ ಬ್ಲ್ಯಾಕ್ ಕಲರ್ ಈ ಥರ. ಇದು ನಾ ಮನೆಯೊಳಗೆ ಮಾಡ್ಕೊಂಡಿರುವಂಥ ಬ್ಯಾಂಗಲ್ಸ್. ಆಮೇಲೆ ಇದು ರೀಸೆಂಟಾಗಿ ಒಂದು ಮ್ಯಾರೇಜ್ ಆಯಿತು ನಮ್ಮ ರಿಲೇಟಿವ್ಸ್ಗೆ. ಸೊ ಅವ್ರ ಮ್ಯಾರೇಜ್ನಾಗ ಗ್ರೀನ್ ಬ್ಯಾಂಗಲ್ಸ್ ಪ್ಲೇನ್ ಬರ್ತಾವಲ್ಲ ಅದರೊಳಗೆ ಹಾಕಿದ್ರು ಬ್ಯಾಂಗಲ್ಸ್. ಅವ್ರನ್ನ ಸೆಟ್ ಮಾಡಿಕೊಟ್ಟಿದ್ರು. ಚಂದ ಇದಾವೆ. ಅದಕ್ಕೆ ತೆಗೆದು ಇಟ್ಕೊಂಡು ಮತ್ತೆ ಬರ್ತಾವೆ, ಯೂಸ್ ಆಗ್ತಾವೆ, ಚಂದ ಇದಾವೆ ಅಂತೇಳಿ. ರೀಸೆಂಟ್ನಾಗ 1 ಮಂತ್ ಆಯಿತು ಮ್ಯಾರೇಜ್ ಆಗಿ. ಸೊ ಅವಾಗಿನ ಬ್ಯಾಂಗಲ್ಸ್ ಹಂಗೆ ಇಟ್ಟಿದ್ದೀನಿ, ಹಂಗೆ ಸೆಟ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಾಂದ್ರೆ ಬಿದ್ದರೆ ಒಡೆದು ಹೋಗ್ಬಿಡ್ತಾವೆ. ಸೊ ಹಂಗಾಗಿ ಆಮೇಲೆ ಸೆಟ್ ಮಾಡಿ ತೆಗಿತೀನಿ. ಸೊ ನೋಡ್ಬೋದು. ನೆಕ್ಸ್ಟ್ ಇದು ಈ ರೀತಿ ಇದು ಇರ್ತಾವಲ್ಲ ಅದು ಹಾಕೋಬೋದು. ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತಾರಲ್ಲ ಅವು. ಅವಾಗ ಒಂದು ಸ್ವಲ್ಪ ದಿನ ಟ್ರೆಂಡಿಂಗ್ ಬಂದಿದ್ದು ನೋಡಿರಿ. ಚಲೋ ಇದಾವೆ ಬ್ಯಾಂಗಲ್ಸ್. ಈ 2 ಸೆಟ್ ತೊಗೊಂಡಿದ್ದೆ ನಾನು. ಇದೊಂದು ಕಲರ್ ಪಿಂಕ್, ಇದು ರಾಣಿ ಪಿಂಕ್ ಕಲರ್, ಇದು ಒಂಥರ ಮೆಹಂದಿ ಕಲರ್. 2 ಒಂದೊಂದು ಡಜನ್ ತೊಗೊಂಡಿದ್ದೆ. ಚೆನ್ನಾಗಿರ್ತಾವೆ ನೋಡಿರಿ, ನೋಡ್ತಿರ್ಬೋದು. ಇವು 2 ಕಲರ್ ತೊಗೊಂಡಿದ್ದೆ. ನಂತರ ಇದು ನಂತರ ಇನ್ನೊಂದು ಸೆಟ್ ತೋರಿಸ್ತೀನಿ.
ಇದು ಇವೆರಡು ಸೆಟ್ ನಾನು ರೀಸೆಂಟಾಗಿ ಬೈ ಮಾಡೀನಿ ತೊಗೊಂಡಿನಿ. ಸೊ ನೋಡ್ಬೋದು, ಇದು ಲೆವೆಂಡರ್ ಕಲರ್, ಇದು ಲೈಟ್ ಬೇಬಿ ಪಿಂಕ್ ಕಲರ್. ಸೊ ಇದು ಒಂಥರ ಸ್ಟೋನ್ ಸೀರೆ ಮ್ಯಾಗ ಅಥವಾ ಡ್ರೆಸ್ ಮ್ಯಾಗ ಮ್ಯಾಚ್ ಮಾಡಿ ಹಾಕೋಬೋದು, ಚಂದ ಕಾಣಿಸ್ತಾವ ಅಂತೇಳಿ ಇದನ್ನು ತೊಗೊಂಡಿನಿ ನೋಡಿರಿ. ಏನು 130 ಅಥವಾ 140 ಕೊಟ್ಟಿನಿ, 130 ಒಂದು ಸೆಟ್ 1 ಡಜನ್ ಕೊಟ್ಟಿನಿ ತೊಗೊಂಡಿನಿ ನೋಡಿ. ಅವ್ರು ಏನು ಡ್ರಾಪ್ ಬ್ಯಾಂಗಲ್ಸ್ ರೇಟ್ 100ಗೆ 1 ಡಜನ್ ತೊಗೊಂಡಿನಿ. ನಂತರ ಇದು ಸೇಮ್ ಇದಾವೆ ಡಿಸೈನ್, ಕಲರ್ ಅಷ್ಟೇ ಚೇಂಜ್. ಇದು ಎಲ್ಲೋ, ಇದು ಸ್ಕೈ ಬ್ಲೂ ಟೈಪ್ ಬರ್ತೈತೆ ನೋಡಿರಿ, ನೋಡ್ತಿರ್ಬೋದು. ಇದು 1 ಡಜನ್ ತೊಗೊಂಡಿನಿ, ಇದು 100 ರೂಪೀಸಿಗೆ ಕೊಟ್ಟಿನಿ ನಾನು, ನೋಡ್ತಿರ್ಬೋದು. ಡ್ರೆಸ್ ಮ್ಯಾಗ ಸೀರೆ ಮ್ಯಾಗ ಎರಡಕ್ಕೂ ಮ್ಯಾಚ್ ಆಗ್ತಾವ. ಸೊ ನೋಡ್ಬೋದು, ಇದು ಗೋಲ್ಡನ್ ಕಲರ್ದು ನಾನೇ ಮನೆ ಒಳಗೆ ಥ್ರೆಡ್ ಬ್ಯಾಂಗಲ್ಸ್ ಹಾಕೊಂಡಿನಿ ನೋಡಿರಿ, ಎರಡೇ ಮಾಡ್ಕೊಂಡಿನಿ ಅಷ್ಟೇ. ನಂತರ ನಾನು ಸೌದತ್ತಿಗೆ ಹೋಗಿದ್ದೀವಿ ಫ್ರೆಂಡ್ಸ್. ಸೊ ಆ ಟೈಮ್ನಾಗೆ ಬ್ಯಾಂಗಲ್ಸ್ ತೊಗೊಂಡಿದ್ವಿ, ಅಲ್ಲಿ ಬ್ಯಾಂಗಲ್ಸ್ ತೊಗೊಂಡು ಬರಬೇಕು ಅಂತೇಳಿ. ನೀವು ನೋಡಿರಿ, ಇವು ಹಾಗೇನೂ ಹಾಕೋಬೋದು, ಸಿಂಗಲ್ನೂ ಹಾಕೋಬೋದು, ಅಥವಾ ಬೇರೆ ಬ್ಯಾಂಗಲ್ಸ್ ಜೊತೆನೂ ಹಾಕೋಬೋದು. ಸೀರೆ ಮ್ಯಾಗ ಡ್ರೆಸ್ ಮ್ಯಾಗೆಲ್ಲ ಚೆನ್ನಾಗಿ ಅನಿಸ್ತವೆ. 120 ರೂಪೀಸ್ ಕೊಟ್ಟಿವಿ ಅಷ್ಟೇ, ಚಲೋ ಇದಾವೆ. ಇವು ಎಷ್ಟು 12 ಬ್ಯಾಂಗಲ್ಸ್ ಬರ್ತಾವೆ ರೀ. 12 ಬ್ಯಾಂಗಲ್ಸ್. ಇದು ಕೂಡ ಥ್ರೆಡ್ ಬ್ಯಾಂಗಲ್ ನಾನೇ ಮಾಡ್ಕೊಂಡಿದ್ದೆ, ಸುಮ್ಮನೆ ಮನೆ ಒಳಗಿದ್ದಾಗ ಮಾಡ್ಕೊಂಡಿರ್ತೀನಿ. ಇದು ಒಂದು ಒಂದು ಕಡೆ ಬ್ಯಾಂಗಲ್ಸ್ ಹಾಕೊಂಡು ಒಂದು ಕಡೆ ವಾಚ್ ಹಾಕೋಬೋದು. ನಂತರ ಇದು ನಮ್ಮದು ಹೊಸದಾಗಿ ಮ್ಯಾರೇಜ್ ಆದಾಗ ನಾವು ಬೇರೆ ಊರಲ್ಲಿದ್ವಿ. ಸೊ ಆವಾಗ ತೊಗೊಂಡಿದ್ದೆ, ಎಲ್ಲ ಎಲ್ಲೆಲ್ಲಿ ಬಿದ್ದು ಹೋಗ್ಯಾನು. ಚಲೋ, ಇದು ಕಲರ್ ಮಾತ್ರ ಇಷ್ಟು ಮಸ್ತ್, 100 ರೂಪೀಸ್ ಅಷ್ಟೇ ಕೊಟ್ಟಿದ್ದೆ ನಾನು. ಕಲರ್ ಮಾತ್ರ ಏನೂ ಹೋಗಿಲ್ಲ ನೋಡಿರಿ, ಇದು ಒಂದೇ ಉಳಿದ ನಂತರ ಇದು ಪಾಟ್ಲಿ ಬಿಲ್ವರ್ ಹಾಕೋಬೋದಲ್ಲ, ನಮ್ಮ ಸೈಡ್ ಜಾಸ್ತಿ ಇವೆಲ್ಲ ಬೇರೆ ಸೀರೆ ಒಳಗದೆಲ್ಲ ಮ್ಯಾಚ್ ಮಾಡಿ ಅಥವಾ ಹಾಕೋಬೋದು, ಬೇರೆ ಬೇರೆ ಕಲರ್ ಬ್ಯಾಂಗಲ್ಸ್ ಎಲ್ಲ ಹಾಕಿ. ಸೊ ನೋಡ್ಬೋದು, ಈ ರೀತಿ ಇದಾವೆ. ಇವು ಸೇಮ್ ಗೋಲ್ಡ್ ಥರ ನೆನೆಸ್ತು, ಯಾರು ಇದು ನೆನಪಲ್ಲ, ಕಲರ್ ಮಾತ್ರ ಶೇಡ್ ಆಗಿಲ್ಲ, ಗ್ಯಾರಂಟಿ ಇದಾವೆ. ಇವೆಲ್ಲ ಲೋಕಲ್ ಶಾಪ್ನಾಗೆ ತೊಗೊಂಡಿದ್ದು ಅಂತ ಬ್ಯಾಂಗಲ್ಸ್ ಇದಾವೆ. ಸೊ ಇವನು 4 ಇದಾವೆ ನೋಡ್ರಿ, ಇದು ಸೇಮ್ ಗೋಲ್ಡ್ ಥರನೇ ಅನಿಸ್ತದೆ. ಇವು 4 ಬಂದವು, ನೋಡ್ಬೋದು, ಈ ರೀತಿ ಇದಾವೆ. ಆಮೇಲೆ ಇದು ಕೂಡ ಪಾಟ್ಲಿ ಬಿಲ್ವರ್ ಅಂತ ಹೇಳಿ ಸೆಂಟರ್ನಾಗಿದ್ದು, ಅಥವಾ ಇದು ಹೆಂಗೆ ಬೇಕಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದು. ಇದು ಕೂಡ ಒಂಥರ ಡಿಸೈನ್ ಬೇರೆ ಇದೆ ನೋಡ್ರಿ, ಇದು ಸೇಮ್ ಗೋಲ್ಡ್ ಥರನೇ, ಏನು ಕಲರ್ ಏನೂ ಶೇಡ್ ಆಗಿಲ್ಲ, ಏನಿಲ್ಲ. ನೋಡ್ಬೋದು, ಇಷ್ಟಿದಾವೆ. ಒಂದು ಬಾಕ್ಸ್ ತಗೋತೀನಿ, ಬಟ್ ಇಂಥ ಬಾಕ್ಸ್ ತೊಗೋಬೇಕಂತ ಹೇಳ್ತೀನಿ ನೋಡ್ರಿ, ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಭಾಳ ನೀಟಾಗಿ ಬ್ಯಾಂಗಲ್ಸ್ ಇರ್ತಾವೆ, ಏನು ಹಾಳಾಗಲ್ಲ, ಏನಿಲ್ಲ. ನಂತರ ಇನ್ನೊಂದು ಬಾಕ್ಸ್ ತೊಗೊಂಡು ನೋಡ್ರಿ ಇದು. ಸೊ ಇದ್ರೊಳಗೆ ಏನಿಲ್ಲ ಜಾಸ್ತಿ, ನಾನು ಗ್ರೀನ್ ಬ್ಯಾಂಗಲ್ಸ್ ಇಟ್ಟಿನಿ. ನನ್ನ ಸೈಡ್ ಗ್ರೀನ್ ಬ್ಯಾಂಗಲ್ಸ್ ಜಾಸ್ತಿ ಅಲ್ಲ, ಸೊ ಹಾಗಾಗಿ ಗ್ರೀನ್ ಬ್ಯಾಂಗಲ್ಸ್ ಇಟ್ಟಿನಿ ನೋಡ್ರಿ. ಇದು ನಮ್ಮ ಅತ್ತೆ ಮಗಳು ಮದುವೆ ಟೈಮ್ನಾಗ ಹಾಕೊಂಡಂಥ ಬ್ಯಾಂಗಲ್ಸ್. ಇದು ಒಂಥರ ಡಿಫ್ರೆಂಟ್ ಇದಾವೆ ಗ್ರೀನ್ ಬ್ಯಾಂಗಲ್ಸ್ ಒಳಗೆ, ಯಾಕಂತಂದ್ರೆ ಒಂದು ಸ್ವಲ್ಪ ರೌಂಡ್ ಶೇಪ್ನಾಗ ಬರ್ತಾವೆ ಬ್ಯಾಂಗಲ್ಸ್. ಸೊ ಹಾಗಾಗಿ ತೆಗೆದುಕೊಂಡಿನಿ, ಚೆನ್ನಾಗಿದಾವೆ ಅಂತ ಹೇಳಿ. ಆಮೇಲೆ ಇದನ್ನು ನಮ್ಮ ಉತ್ತರ ಕನ್ನಡ ಸೈಡ್ ಹಾಕುವಂಥ ಬ್ಯಾಂಗಲ್ಸ್. ಇದು ಕೂಡ ನೋಡ್ತಿರ್ಬೋದು, ಇದೊಂಥರ ಬೇರೆ ಥರ ಬ್ಯಾಂಗಲ್ಸು, ಬಟ್ ಇದು ಕೂಡ ಚೆನ್ನಾಗಿದಾವೆ. ಈ ರೀತಿ ಹಾಕ್ಬಿಡ್ತೀನಿ. ಆಮೇಲೆ ಇದು ತುಳಜಾಪುರಕ್ಕೆ ಯಾರು ಹೋಗ್ತಾರೆ ಅಂಬಾಭವನಿಗೆ, ಅವ್ರು ಹೋದಲ್ಲಿ ಇಂಥ ಬ್ಯಾಂಗಲ್ಸ್ಗಳು ಸಿಗ್ತಾವೆ, ತೊಗೊಂಡು ಬರ್ತಾರೆ, ಹಾಕೋಬೋದು ಇದು ಕೂಡ. ಆಮೇಲೆ ಇದು ಚಿಕ್ಕೆ ಬ್ಯಾಂಗಲ್ಸ್, ಇದು ನನ್ನ ಹತ್ರ ಒಂದೇ ಇದು ತೊಗೋಬೇಕು ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾವೆ. ಬಟ್ ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ, ಇದು ಒಂದು ಸೆಟ್ ಇದಾವೆ. ಇಷ್ಟು ಅವನು 8 ಉಳ್ದಾವೆ, 1 ಡಜನ್ 4 ಹೋಗವೆ. ಸೊ ನೋಡ್ತಿರ್ಬೋದು, ಈ ರೀತಿ ಇದಾವೆ. ಇವೆಲ್ಲ ಗ್ರೀನ್ ಬ್ಯಾಂಗಲ್ಸ್. ಇದೊಂಥರ ಬೇರೆ ಗ್ರೀನ್ ಒಳಗೆ ಮತ್ತು ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಹಂಗಾಗಿ ಇದನ್ನು ಇಟ್ಕೊಂಡಿನಿ. ಇದೊಂದು ಇಷ್ಟು ಯೂಸ್ ಆಗ್ತಾವೆ ಅಂತ ಸ್ವಲ್ಪ ಅದ್ರಿಗೆ ಸಿಕ್ಕಾಪಟ್ಟೆ ಬ್ಯಾಂಗಲ್ಸ್ ಇದಾವೆ, ಬಟ್ ಎಲ್ಲ ತೆಗೆದು ಮ್ಯಾರೇಜ್ ಹೋದಲ್ಲೆಲ್ಲ ಹಾಕೊಂಡು ಬರ್ತೀವಲ್ಲ. ಸೊ ಹಂಗಾಗಿ ಹಿಂಗೆ ಇಟ್ಬಿಡ್ತೀನಿ. ಇವು ಕೂಡ ಗ್ರೀನ್ ಬ್ಯಾಂಗಲ್ಸ್ ನೋಡ್ರಿ, ಇದೊಂದು ಸೆಟ್ ಇದ್ದೀನಿ, ನೋಡ್ತಿರ್ಬೋದು. ಏನಪ್ಪ ಅಂದ್ಕೊಂಡ್ರೆ, ಇದು ಶೂಸ್ ಬಾಕ್ಸ್, ಶೂಸ್ ಜೊತೆ ಬಂದದ್ದು. ಸೊ ನೋಡ್ಬೋದು, ಇದು ಬಾಕ್ಸ್ನ ಒಳಗೆ ನಾನು ಏನಿಟ್ಟಿನಿ ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಬ್ಯಾಂಗಲ್ಸ್ ಇಟ್ಟು ಹಿಂಗೆ ಕಟ್ಗೆ, ಇವೆಲ್ಲ ಗ್ರೀನ್ ಬ್ಯಾಂಗಲ್ಸ್. ಮದುವೆಗೆ ಹೋದಾಗ ಎಲ್ಲ ಕಡೆ ಹೋದಾಗ ಹಾಕೊಂಡು ಬಂದದ್ದು ಬ್ಯಾಂಗಲ್ಸ್. ನಾವು ಕಡಿಮೆ ಹಾಕೋಕೆ ಹೋದ್ರೂ ಅವ್ರ ಫ್ಯಾಮಿಲಿ ಮ್ಯಾರೇಜ್ ಇದು ಅಂದ್ರೆ ಹಾಕಿಸ್ತಾರೆ ಅವರು. ಆಮೇಲೆ ಇವು 2-3 ಅಷ್ಟೇ ಉಳಿದಿದ್ದು ಇಂಥವು. ಇದು ನನ್ನ ಫೇವ್ರೇಟ್ ಬ್ಯಾಂಗಲ್ಸ್, ಇದು ತೊಗೋಬೇಕು, ಎಲ್ಲ ಎರಡೇ ಉಳಿದಾವೆ. ಶಾಪಿಗೆ ಮಾರ್ಕೆಟ್ ಹೋದಾಗ ತೊಗೋತೀನಿ. ಸೊ ಎಲ್ಲ ಬ್ಯಾಂಗಲ್ಸ್ಗಳನ್ನ ಇದ್ರೊಳಗೆ ಒಂದು ಹಾಕಿ ಇಟ್ಟಿನಿ ನೋಡ್ರಿ. ನೋಡಿದ್ರಲ್ಲ ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್. ಸೊ ಇವಾಗ ಮತ್ತೆ ಸೆಟ್ ಮಾಡಿರ್ತೀನಿ ಅಂತ ಇವೆಲ್ಲನೂ ನೋಡ್ಬೋದು. ಜಾಸ್ತಿ ಬ್ಯಾಂಗಲ್ಸ್ ಏನಿಲ್ಲ ನನ್ನ ಹತ್ರ. ಸೊ ಇದು ಸದ್ಯಕ್ಕೆ ಇದ್ದಷ್ಟಾಗ ತೋರಿಸಿ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನೋಡಿರಿ ಈ ರೀತಿ ಎಷ್ಟು ಕಾಣತ್ತಾವಲ್ಲ, ಇದು ಒಂದು ಸೆಟ್. ಆಮೇಲೆ ಈ ರೀತಿ ಇವು 2 ಸೆಟ್. ನಾನು ಬ್ಯಾಂಗಲ್ಸ್ ತೊಗೊಳಕ್ಕೆ ಹೋದ್ರೆ 1-2 ಸೆಟ್ ಒಮ್ಮೆ ತೊಗೊಂಡು ಬಂದುಬಿಡ್ತೀನಿ. ಕಲರ್ ಅಷ್ಟೇ ಬೇರೆ ಬೇರೆ ನೋಡ್ತಿರ್ಬೋದು ಅಷ್ಟೇ. ಇವು 2 ಸೆಟ್ ಒಮ್ಮೆ ತೊಗೊತೀನಿ. ಇದು ಲೆವೆಂಡರ್ ಕಲರ್, ಇದು ಬೇಬಿ ಪಿಂಕ್ ಕಲರ್. ಆಮೇಲೆ ಇದು ರಾಣಿ ಪಿಂಕ್ ಕಲರ್, ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್.
ನೋಡ್ತಿರ್ಬೋದು. ಆಮೇಲೆ ಹೇಳಿದ್ನಲ್ಲ ಗ್ರೀನ್ ಬ್ಯಾಂಗಲ್ಸ್ ಹಾಕೊಂಡಿದ್ದೆ ಅಂತ ಚೆನ್ನಾಗಿದ್ದಾವೆ ಇವು ಕೂಡ, ಅದಕ್ಕೆ ತೊಗೊಂಡು ಹಾಗೆ ಇಟ್ಟೀನಿ. ಇವು ಕೂಡ ನೋಡ್ಬೋದು ನೀವು, ಸೌದತ್ತಿಗೆ ಹೋದಾಗ ತೊಗೊಂಡಿನಿ ಅಂತ ಹೇಳಿದ್ನಲ್ಲ ಬ್ಯಾಂಗಲ್ಸ್, ಚೆನ್ನಾಗಿದಾವೆ. ಸೊ ಇವು ಪ್ಲೇನ್ ಶೈನಿಂಗ್ ಇದಾವೆ ರೀ, ಜೆಲ್ಲಿ ಬ್ಯಾಂಗಲ್ಸ್ ಥರ. ಇವು ಥ್ರೆಡ್ ಬ್ಯಾಂಗಲ್ ನಾನೇ ಮಾಡಿದ್ದು ಮನೆಯೊಳಗೆ. ಇವೆರಡು ಇವು ಅದೇ ಹೇಳಿದ್ನಲ್ಲ ಗೋಲ್ಡ್ ಥರ ಅನ್ನಿಸ್ತದೆ ಪಾಟ್ಲಿ ಅಂತೇಳಿ. ಇಷ್ಟೆಲ್ಲ ಬ್ಯಾಂಗಲ್ಸ್ ಇದಾವೆ ನೋಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ಒಳಗೆ. ಬಾಯ್ ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ನಿಮಗೆ ಸಾರಿ ಕಲೆಕ್ಷನ್, ಜ್ಯುವೆಲರಿ ಕಲೆಕ್ಷನ್ ಏನಾದರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಥವಾ ಇಯರಿಂಗ್ ಕಲೆಕ್ಷನ್, ನಾನು ಬ್ಲೌಸ್ ಹೊಲ್ಕೊಂಡಿದ್ದು, ನಾನು ಬ್ಲೌಸ್ ಹೊಲ್ಕೊತೀನಿ ನಾನೇನು ಬೇರೆ ಕಡೆ ಬೇರೆದವ್ರದಲ್ಲ, ಸೊ ಅವನ್ನ ಬ್ಲೌಸ್ ಕಲೆಕ್ಷನ್ ಈ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಅವಶ್ಯಕತೆ ಐತಿ, ಸೊ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.